ಅವಮಾನ ಮಾಡಿದ ವಾಟಾಳ್ ನಾಗರಾಜ್ಗೆ ಅಯೋಗ್ಯ ವಾಟಾಳ್ ನಾಗರಾಜ್ಗೆ ಯಡಿಯೂರಪ್ಪನವರ ಬಗ್ಗೆ ಅಕ್ರಮವಾಗಿ ಮಾತನಾಡಿದ ವಾಟಾಳ್ ನಾಗರಾಜ್ಗೆ ನಕಲಿ ಹೋರಾಟಗಾರ ವಾಟಾಳ್ ನಾಗರಾಜ್ಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಬಿಎಸ್ ಯಡಿಯೂರಪ್ಪಾಜಿ ಅವರಿಗೆ ಮುಕ್ತಾಳ ವಾಟಾಳ್ ನಾಗರಾಜ್ಗೆ ಮುಕ್ತಾಳ ವಾಟಾಳ್ ನಾಗರಾಜ್ಗೆ ಅಯೋಗ್ಯ ವಾಟಾಳ್ ನಾಗರಾಜ್ಗೆ ತಲೆ ಮೇಲೆ ಕೂದಲಿಲ್ಲದ ವಾಟಾಳ್ ನಾಗರಾಜ್ಗೆ ತಲೆ ಮೇಲೆ ಕೂದಲಿಲ್ಲದ ವಾಟಾಳ್ ನಾಗರಾಜ್ಗೆ ಕ್ಷಮೆ ಕೇಳಲೆ ಕ್ಷಮೆ ಕೇಳಲೆ ನಾಗರಾಜ್ಗೆ ಮಮತಾ ಬ್ಯಾನರ್ಜಿ ಏಜೆಂಟ್ ವಾಟಾಳ್ ನಾಗರಾಜ್ಗೆ ಕಾಂಗ್ರೆಸ್ ಗುಪ್ತ ವಕ್ತಾರ ವಾಟಾಳ್ ನಾಗರಾಜ್ಗೆ ಕಾಂಗ್ರೆಸ್ ಏಜೆಂಟರಂತೆ ವರ್ತನೆ ಮಾಡುತ್ತಿರುವ ನಕಲಿ ಹೋರಾಟಗಾರ ವಾಟಾಳ್ ನಾಗರಾಜ್ಗೆ ಆಂಗ್ಲ ಅಕ್ರಮ ವಲಸಿಗ ವಾಟಾಳ್ ನಾಗರಾಜ್ಗೆ ರಾಜ್ಯ ಸರ್ಕಾರದ ಪರ ಹೇಳಿಕೆ ಕೊಡುವ ವಾಟಾಳ್ ನಾಗರಾಜ್ಗೆ ರಾಜ್ಯ ಸರ್ಕಾರದ ಬಜೆಟ್ ವಾಟಾಳ್ ನಾಗರಾಜ್ಗೆ ಬಜೆಟ್ ಹಿಡಿಯುವ ವಾಟಾಳ್ ನಾಗರಾಜ್ಗೆ ಅಯೋಗ್ಯ ವಾಟಾಳ್ ನಾಗರಾಜ್ಗೆ ಅಯೋಗ್ಯ ವಾಟಾಳ್ ನಾಗರಾಜ್ಗೆ ಅಯೋಗ್ಯ ವಾಟಾಳ್ ನಾಗರಾಜ್ಗೆ ಕಾಂಗ್ರೆಸ್ ಏಜೆಂಟ್ ವಾಟಾಳ್ ನಾಗರಾಜ್ಗೆ ವಾಟಾಳ್ ನಾಗರಾಜ್ಗೆ ವಾಟಾಳ್ ನಾಗರಾಜು ಬಕೀಟ್ ನಾಗರಾಜ್ಗೆ ಬಕೀಟ್ ವಾಟಾಳ್ 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 ನಾಗರಾಜ್ಗೆ ಬಕೀಟ್ ನಾಗರಾಜ್ಗೆ ಬಕೀಟ್ ವಾಟಾಳ್ ನಾಗರಾಜ್ಗೆ ಬಕೀಟ್ ವಾಟಾಳ್ ನಾಗರಾಜ್ಗೆ ಬಕೀಟ್ ವಾಟಾಳ್ ನಾಗರಾಜ್ಗೆ ಬಕೀಟ್ ವಾಟಾಳ್ ನಾಗರಾಜ್ಗೆ ವಾಟಾಳ್ ನಾಗರಾಜ್ಗೆ ನಕಲಿ ಹೋರಾಟಗಾರ ವಾಟಾಳ್ ನಾಗರಾಜ್ಗೆ ಯಡಿಯೂರಪ್ಪನವರ ಬಗ್ಗೆ ಅಕ್ರಮವಾಗಿ ಮಾತನಾಡಿದ ವಾಟಾಳ್ ನಾಗರಾಜ್ಗೆ ಕರ್ನಾಟಕದಲ್ಲಿ 50 ವರ್ಷದಿಂದ ಕನ್ನಡ ನಾಡು ನುಡಿ ಜಲದ ಬಗ್ಗೆ ಹೋರಾಟ ಮಾಡ್ಕೊಂಡು ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ವಾಟಾಳ್ ನಾಗರಾಜ್ ಅವರು. ಅವ್ರ ಬಗ್ಗೆ ತುಂಬ ಒಳ್ಳೆಯ ಗೌರವ ಇದೆ, ಅಭಿಮಾನ ಇದೆ. ಆದರೆ ಮೊನ್ನೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ನಡೆದಂಥ ಒಂದು ಸಭೆಯಿಂದ ಹೊರಗಡೆ ಬಂದಂಥ ವಾಟಾಳ್ ನಾಗರಾಜ್ ಅವರು ದಿಢೀರಂತೇಳಿ ಏನೋ ಮಮತಾ ಬ್ಯಾನರ್ಜಿ ಅವರ ಪರ ಬ್ಯಾಟಿಂಗ್ ಮಾಡ್ತಾರೆ, SIRನ ಪ್ರಶ್ನೆ ಮಾಡ್ತಾರೆ, ನರೇಂದ್ರ ಮೋದಿ ಅವ್ರನ್ನ ಕೋಮುವಾದಿ ಅಂತಂತಾರೆ, ಮೂಲಭೂತವಾದಿ ಅಂತಂತಾರೆ. ಯಾಕೆಂತಂದರೆ ಇವತ್ತು ಯಡಿಯೂರಪ್ಪನವರು ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಇವತ್ತು ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಅಭಿಮಾನಿಗಳು ಬಂದು ಲಕ್ಷೋಪಲಕ್ಷ ಜನಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಹಿಂದೆಂದೂ ಕರ್ನಾಟಕ ಕಂಡರಿಯದಂತಹ ರೀತಿಯಲ್ಲಿ ಮಠಮಾನ್ಯದವರು ಎಲ್ಲ ಮಠಾಧೀಶರುಗಳು ಎಲ್ಲ ಸರ್ವ ಜನಾಂಗಕ್ಕೆ ಸೇರಿದಂಥ ಮಠಾಧೀಶರುಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಆ ಮಠಾಧೀಶರಿಗೆ ವಚನವನ್ನು ಹೇಳೋದ್ರ ಮುಖಾಂತರ ಇಡೀ ಕನ್ನಡ ನಾಡು ಸಂಸ್ಕೃತಿಯನ್ನು ಒಂದು ಮುಖ್ಯ ಕರ್ನಾಟಕದ ಸಂಸ್ಕೃತಿಯ ಏನು ಒಂದು ಮುಖ್ಯ ಪ್ರತಿಪಾದಕರಾದಂಥ ಮಠಾಧೀಶರುಗಳಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಇದು ಘನಘೋರವಾದಂಥ ಅನ್ಯಾಯ. ಹಾಗಾಗಿ ವಾಟಾಳ್ ನಾಗರಾಜ್ ಅವರು ಈ ರಾಜ್ಯದ ಈ ದೇಶದ
ಹಾಗೂ ಪಶ್ಚಿಮ ಬಂಗಾಳದ ಮತದಾರರನ್ನು ಕೂಡ ಅವರು ಕ್ಷಮೆ ಯಾಚಿಸಬೇಕು, ಮಠಾಧೀಶರನ್ನು ಕೂಡ ಕ್ಷಮೆ ಯಾಚಿಸಬೇಕು. ಯಾಕೆಂತಂದರೆ ಯಡಿಯೂರಪ್ಪನವರು ಸುದೀರ್ಘವಾದ 50 ವರ್ಷದ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಬಗರ್ ಹುಕುಂ ಚಳವಳಿ ಆಗಿರ್ಬೋದು, ಇಲ್ಲ ಒಂದು ಜೀತ ವಿಮುಕ್ತ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು, ನಾಡು ನುಡಿಗೋಸ್ಕರ ಹೋರಾಟ ಮಾಡಿರೋದಾಗಿರ್ಬೋದು, ರೈತರ ಪರ ಹೋರಾಟ ಮಾಡಿರೋದಾಗಿರ್ಬೋದು, ಎಲ್ಲವನ್ನ ಗಮನಿಸಿ ಇವತ್ತು ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಕಾವೇರಿ ಕರ್ನಾಟಕ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ, ಎಲ್ಲ ಕರ್ನಾಟಕ, ಅಖಂಡ ಕರ್ನಾಟಕದಿಂದ ಎಲ್ಲರೂ ಕೂಡ ಬಂದು ಆ ಅಭಿಮಾನೋತ್ಸವನ ಆಚರಣೆ ಮಾಡಿದ್ದಾರೆ. ಅಭಿಮಾನೋತ್ಸವದ ಆಚರಣೆಯನ್ನು ಹಂಸಂತ ನೆಪದಲ್ಲಿ ಕಾಂಗ್ರೆಸ್ ವಕ್ತಾರರಂತೆ. ಯಾಕೆಂತಂದರೆ ನರೇಂದ್ರ ಮೋದಿ ಅವ್ರನ್ನ ಇವರು ಕೋಮುವಾದಿ ಅಂತ ಹೇಳಿದ್ರು, ಮತ್ತು ಮೂಲಭೂತವಾದಿ ಅಂತ ಹೇಳಿದ್ರು. ವಾಟಾಳ್ ನಾಗರಾಜ್ ಅವರು ಮಂಡ್ಯ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಏನು ಗಂಜಾಂನ ಟಿಪ್ಪು ಗೋರಿಯ ಬಳಿ ನಿಂತ್ಕೊಂಡು ಅವರು ಒಂದು ಪ್ರಾರ್ಥನೆಯನ್ನು ಮಾಡೋಗ್ತಾರೆ. ಹಂಗಾದರೆ ಮೋದಿ ಕೋಮುವಾದಿ ಇಲ್ಲ ಮೂಲಭೂತವಾದಿ ಆದರೆ ಟಿಪ್ಪು ಏನು ಮಾನವತಾವಾದಿನ? ಏನು ಸಂದೇಶ ಕೊಡ್ತಾಯಿದ್ದೀರಿ ವಾಟಾಳ್ ನಾಗರಾಜ್ ಅವರೇ? ನಿಮಗೆ ಆದಂಥ ಬೆಲೆ ಇದೆ. ನಾವು ಪ್ರತಿಭಟನೆ ಮಾಡಬೇಕು ಅಂದ್ರೆ ನಮಗೂ ಮನಸ್ಸು ನೋವಾಗುತ್ತೆ. ಇನ್ನು ಮುಂದಾದರೂ ನಿಮ್ಮ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೊಂಡು ಒಳ್ಳೆ ಸಂದೇಶ ಕೊಡುವಂಥ ಕನ್ನಡ ನಾಡು ನುಡಿಗೆ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಿ ರಾಜಕಾರಣಿಗಳಾಗ್ಬಿಡಿ. ನೀವೇನೋ ರಾಜಕಾರಣ ಮಾಡೋದಿತ್ತು, ಕಾಂಗ್ರೆಸ್ ಪರ ಮಾತಾಡೋದಿತ್ತು ಅಂತಂದರೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ನಿಮ್ಮನ್ನು ನೇಮಕ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ಸಿದ್ದರಾಮಯ್ಯನವ್ರಿಗೂ ನಾವು ಮನೆ ಮಾಡ್ತೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.